ಅಕ್ರಮ ಗಣಿಗಾರಿಕೆ ಕುರಿತು ಸಿಎಂಗೆ 7 ಪುಟಗಳ ಪತ್ರ ಬರೆದಿರುವ ವಿಚಾರ. ರಾಯಚೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬೇಕು ಅನ್ನೋ ಕಾರಣಕ್ಕೆ ಪತ್ರ ಬರೆದಿದ್ದೇನೆ. ಅದನ್ನ ರಾಜ್ಯದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿದ್ದೇನೆ. ಸಿಎಂಗೆ ಈಗಾಗಲೇ ಪತ್ರ ತೋರಿಸಿದ್ದೇನೆ. ಅವರು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. 12,000ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ರೂ ಅದರಲ್ಲಿ ಕೇವಲ 7% ತನಿಖೆಯಾಗುತ್ತಿವೆ. 7ರಲ್ಲಿ 2% ಅಂದ್ರೆ ಒಟ್ಟು ಪ್ರಕರಣದಲ್ಲಿ 0.2% ತೀರ್ಪು ಬಂದಿವೆ. ಅದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ. ಸರ್ಕಾರದ ಹಣ, ರಾಜ್ಯದ ಹಣ 1,40,000 ಕೋಟಿ ಆಗಿದೆ. ಆದ್ದರಿಂದ ನಾವು ಗಂಭೀರವಾಗಿ ಪರಿಗಣಿಸುವ ಉದ್ದೇಶದಿಂದ ಸಿಎಂಗೆ ಪತ್ರ ಬರೆದಿದ್ದೇನೆ. ಸಿಬಿಐನವರಿಗೆ ನಾವು 9 ಪ್ರಕರಣ ವಹಿಸಿದ್ದೇವೆ. ಅದರಲ್ಲಿ 3 ಪ್ರಕರಣ ಬಿಟ್ಟು 6 ಪ್ರಕರಣವನ್ನು ನಾವು ಮಾಡಲ್ಲ ಅಂತ ಕಳಿಸಿದ್ದಾರೆ. ಎಸ್ಐಟಿನಲ್ಲಿ ಬಹುಭಾಗ ಪ್ರಕರಣಗಳು ತನಿಖೆಯಾಗಿಲ್ಲ. ಆ ಉದ್ದೇಶದಿಂದ ಸಿಎಂಗೆ ಪತ್ರ ಬರೆದಿದ್ದೇನೆ ಎಂದ ಸಚಿವ ಎಚ್.ಕೆ. ಪಾಟೀಲ್. ವರದಿ ಗಾರ್ಲದಿನ್ನಿ ವೀರನಗೌಡ. ದಾಖಲೆ ಆಗಿದ್ರೆ ಅದರೊಳಗೆ 7% ಮಾತ್ರ ಇವತ್ತು ತನಿಖೆ ಆಗಿವೆ. ಅದರಲ್ಲಿ 2% ಮಾತ್ರ 7% 2% ಅಂದರೆ ಟೋಟಲ್ ಇದರೊಳಗೆ 0.2% ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ. ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ. ಸರ್ಕಾರದ ಹಣ, ನಮ್ಮ ರಾಜ್ಯದ ಹಣ 1,40,000 ಕೋಟಿ ರೂಪಾಯಿ ಆಗಿದೆ. ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ. ಹೌದು, ಅದ್ರ ಬರ್ದೇನಲ್ರಿ ನಾನು. CBIದವ್ರಿಗೆ ನಾವು 9 ಪ್ರಕರಣ ವಹಿಸಿದ್ವಿ. ಅದ್ರಾಗ 3 ಪ್ರಕರಣ ಬಿಟ್ಟು 3 ಪ್ರಕರಣ ನಾವು ಮಾಡ್ತೀವಿ, 6 ಪ್ರಕರಣ ನಾವು ಮಾಡೋಂಗಿಲ್ಲ ಅಂತ ಕಳಿಸ್ಬಿಟ್ಟು. ಹಾಗೆಯೇ SIT ಒಳಗೆ ನಾವು ಎಷ್ಟು ಪ್ರಕರಣ ಕಳಿಸಿದ್ವಿ ಅದರೊಳಗೆ ಬಹುಭಾಗ ತನಿಖೆಗೆ ಇನ್ನೂ ಒಳಗಾಗಿಲ್ಲ. ಆ ಉದ್ದೇಶದಿಂದ ಬರ್ದಿದ್ವಿ. ಈ ಪತ್ರ ಬರೆದಿದ್ರಿ ಸರ್, ಈಗ ನಿಮ್ಮದೇ ಸರ್ಕಾರ ಇದೆ ಅಲ್ಲರಿ. ನಾನು ಅದಕ್ಕೆ ನೋಡ್ರಿ, ಪೂರ್ಣ ನೀವು ತಿಳ್ಕೊಂಡು ನೀವು ಹೇಳಿದ್ರೆ ಅಡ್ಡಿಲ್ಲ. ನಾವು 15 ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ. ಅದು ಇಷ್ಟು ವರ್ಷ ಆದಮೇಲೂ ನಾವು ಮತ್ತು 2013ರಿಂದ 2018 ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ದಾರಲ್ಲ ಅದು ಅಲ್ಲದೆ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಯಾಕೆ ಹೇಳ್ತೀನಿ ಕೇಳಿ ನಾನು ಪ್ರೆಸ್ನವ್ರಿಗೆ ಯಾವಾಗಲೂ ಯಾಕೆ ನಾನು ರಾಯಚೂರು ಪ್ರೆಸ್ನವ್ರು ಕೂಡ ಆರಾಮ್ ಟೈಮ್ ಕಳಿಬೇಕು ಅಂತೀನಿ ಅಂದರೆ, ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು ಯಾವುದೇ TMC ಅಂದ್ರೆ ನನಗೆ ಗೊತ್ತಿರಲಿಲ್ಲ, ನೀರಾವರಿಯೊಳಗೆ ಕ್ಯುಸೆಕ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಆ ಟೈಮ್ನೊಳಗೆ ರಾಯಚೂರು ಮಾಧ್ಯಮದವರು ಹಾಗೂ ಬೋಸರಾಜರು ನನಗೆ ವಿಶೇಷ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೆ ಇವನ್ ಎನಿ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್ ಐ ವಾಸ್ ಟು ಟೇಕ್ ಇನ್ಪುಟ್ಸ್ ಫ್ರಮ್ ರಾಯಚೂರು ಪ್ರೆಸ್. ಅದಕ್ಕೆ ಬೋಸರಾಜರು ಹೇಳಿದರು, ಆರಾಮ್ ಕುಂತ್ಕೊಂಡು ಮಾತಾಡೋಣ, ಅವಸರದಾಗಿ ಯಾವುದೋ ಒಂದ ಕೇಳಿ ಬಿಡಬೇಡ್ರಿ ಅಂತ ಹೇಳಿದ್ರು. ಆದರೆ ಈಗ 1 ನಿಮಿಷದ ಈಗ ಕೇಳ್ರಿ, ಆಮೇಲೆ ಆ ಕಾರ್ಯಕ್ರಮವನ್ನು ಕೆಲವು ಹೊತ್ತು ಕೊಡೋಣ. ಸರ್, CM ಅವ್ರಿಗೆ ಪತ್ರ ಬರೆದಿದ್ರಲ್ಲ ಸರ್ ಗಣಿ ಸಂಬಂಧಪಟ್ಟಂತೆ, ಆ ಪತ್ರದ ಉದ್ದೇಶ ಏನು ಸರ್? ಈಗ ಶಾಸಕರ ಅಸಮಾಧಾನ ಕೊಂಡ್ರು BR ಪಾಟೀಲ್ ಅವರು, ಈಗ ತಾವು ಪತ್ರ ಸಂಬಂಧಪಟ್ಟಂಗೆ 7 ಪುಟಗಳು ಸುದೀರ್ಘ ಪತ್ರ ಬರೆದಿದ್ರಿ. ಹೌದು, ಏನು ಉದ್ದೇಶ ಏನು ಸರ್? ಈಗ ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದರೆ ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ
ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಏನಾದರೂ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಅಲ್ಲ, ಈಗ ಅಕ್ರಮ ಗಣಿಗಾರಿಕೆ ನಡೆದಿತ್ತು, ಅದರ ವಿರುದ್ಧ ಪಾದಯಾತ್ರೆ ಮಾಡಿದ್ರು. ಒಬ್ಬೊಬ್ಬರು ಕೇಳಿ ಹೇಳ್ತೀನಿ. ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಸಿಎಂ ಸೇರಿದಂತೆ ತಾವು